ಹಲೋ ಮೈ ಡಿಯರ್ KCT ಚಾಂಪ್ಸ್, ಎಲ್ಲ ಫಸ್ಟ್ ರೌಂಡ್ ಆಫ್ ದ ಕೌನ್ಸಿಲಿಂಗ್ ನ ಮುಗಿಸ್ಕೊಂಡು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ರೆಡಿ ಆಗ್ತಾ ಇದ್ದೀರಾ. ತುಂಬಾ ಮಕ್ಕಳು ಕಮೆಂಟ್ಸ್ ಮಾಡ್ತಾ ಇದ್ರು, ತುಂಬಾ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ರು. ಆ ಕ್ವಶನ್ಸ್ ಗಳಲ್ಲಿ ಮೇನ್ ಆಗಿ ನಂಗೆ ಈ 4 ಕ್ವಶನ್ಗಳು ತುಂಬಾ ಸಲ ರಿಪೀಟ್ ಆಗ್ತಾ ಇತ್ತು. ಸೊ ಒಂದನೇ ಕ್ವಶನ್ ಏನಂದ್ರೆ, ಸರ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಎರಡನೇ ಕ್ವಶನ್, ಸರ್ ಯಾವಾಗ ಕಾಲೇಜ್ ಸ್ಟಾರ್ಟ್. ಅಂಡ್ ಫೈನಲಿ, ಸರ್ ಸೆಕೆಂಡ್ ರೌಂಡಿಗೆ ಹೋದಾಗ ಎಷ್ಟು ಕಾಲೇಜ್ಗಳು ನನಗೆ ಅಲೋಕೇಟ್ ಆಗುತ್ತೆ ಅಂತ. ಅಂಡ್ ಫೈನಲಿ ಕೇಳ್ತಾ ಇದ್ರು, ಸರ್ ನನಗೆ ಅಲೋಕೇಟ್ ಆಗಿರುವಂತಹ ಸೀಟ್ ಕ್ಯಾನ್ಸಲ್ ಆಗೋ ಪ್ರೊಬಬಿಲಿಟಿ ಇದೆಯಾ ಅಂತ. ಸೊ ಮಕ್ಕಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಆ ಎಲ್ಲಾ ಪ್ರಶ್ನೆಗಳಿಗೂ ನಿಮಗೆ ಆನ್ಸರ್ ಮಾಡ್ತೀನಿ. ಅಂಡ್ ನಿಮ್ಗೆ ಇನ್ನ ಯಾವುದೇ ರೀತಿಯ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ನಿಮಗಿದೆ ಮಕ್ಕಳೇ. ನಿಮ್ಮ ಕಮೆಂಟ್ಸ್ ಗಳನ್ನ, ನಿಮ್ಮ ಡೌಟ್ ಗಳನ್ನ ದಯವಿಟ್ಟು ಮೆನ್ಷನ್ ಮಾಡಿ. ಓಕೆ, ಸೊ ನೋಡಿ, ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ಕ್ವಶನ್ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಫಸ್ಟ್, ಸರ್ ರೌಂಡ್ 1 ನಲ್ಲಿ ನನಗೆ ಸೀಟ್ ಸಿಕ್ಕಿದೆ, ನನಗೆ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ತುಂಬಾ ಮಕ್ಕಳು ಕೇಳ್ತಾ ಇದ್ರು. ಮಕ್ಕಳೇ ವರಿ ಬೇಡ, ನಮ್ಮ ಚಾನಲ್ ನಲ್ಲೇ ನಾನು ಇದ್ರ ಮೇಲ್ಗಡೆ ಒಂದು ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋನ ಇನ್ ಡೀಟೇಲ್ ಆಗಿ ನೋಡಿ. ನಿಮಗೆ ಸ್ಟಾರ್ಟಿಂಗ್ ಇಂದ ಅಡ್ಮಿಷನ್ ವರೆಗೂ ಪ್ರತಿಯೊಂದು ಕೂಡ ಅದರಲ್ಲಿ ಏನಾಗಿದೆ, ಮೆನ್ಷನ್ ಆಗಿದೆ ಮಕ್ಕಳೇ. ಸೊ ಐ ಹೋಪ್ ಇದರಲ್ಲಿ ಯಾರಿಗೂ ಯಾವುದೇ ರೀತಿಯ ಡೌಟ್ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಮಕ್ಕಳೇ, ನೆಕ್ಸ್ಟ್ ಕ್ವಶನ್ ಹೇಳ್ತಾ ಇದ್ರು, ಸರ್ ನನಗೆ ಸೆಕೆಂಡ್ ರೌಂಡ್ ಅಲ್ಲಿ ಎಷ್ಟು ಸೀಟ್ಗಳು ಅಲೋಕೇಟ್ ಆಗುತ್ತೆ ಅಂತ. ಸೊ ಮಕ್ಕಳೇ, ಕರೆಕ್ಟ್ ಆನ್ಸರ್ ಅಥವಾ ನಿಜವಾದ ಆನ್ಸರ್ ಅಂದ್ರೆ ಕೇವಲ 1 ಸೀಟ್ ಮಾತ್ರ. ಸೊ ನಿಮಗೆ ಅಲೋಕೇಟ್ ಆಗೋದು ಕೇವಲ 1 ಸೀಟ್. ಫಾರ್ ಎಕ್ಸಾಂಪಲ್, ರೌಂಡ್ 1 ನಲ್ಲಿ ನಿಮಗೆ XYZ ಅನ್ನೋ ಒಂದು ಕಾಲೇಜ್ ಸಿಕ್ಕಿತ್ತು. ಓಕೆ, ಸೊ ರೌಂಡ್ 1 ನಲ್ಲಿ ನಿಮಗೆ XYZ ಕಾಲೇಜ್ ಸಿಕ್ಕಿತ್ತು. ಬಟ್ ನಿಮಗೆ ಆ ಕಾಲೇಜ್ ಇಷ್ಟ ಇಲ್ಲ, ನೀವೇನ್ ಮಾಡಿದ್ರಿ, ಅಪ್ಗ್ರೇಡೇಷನ್ಗೆ ಆಪ್ಟ್ ಮಾಡ್ಕೊಂಡಿದ್ದೀರಾ. ನಿಮಗೆ ರೌಂಡ್ 2 ಅಲ್ಲಿ ABC ಅಂತ ಒಂದು ಕಾಲೇಜ್ ಸಿಕ್ತು ಅಂದ್ರೆ ನೀವು ಇವಾಗ ಈ ಕಾಲೇಜ್ನ ತಗೊಂಡು ಇದಕ್ಕೆ ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ. ಆಟೋಮೆಟಿಕ್ ಆಗಿ ನಿಮ್ಮ XYZ ಅಲ್ಲಿರುವಂತಹ ಸೀಟ್ ಅಂದ್ರೆ ಆ ಕಾಲೇಜಲ್ಲಿರುವಂತಹ ಸೀಟ್ ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. ಕ್ಲಿಯರಾ? ಸೊ ಕೇವಲ ಒಂದೇ ಸೀಟ್ ಇರುವಂಥದ್ದು, ಒಂದೇ ಸೀಟ್ ಕೂಡ ಅಲೋಕೇಟ್ ಆಗುವಂಥದ್ದು. ಐ ಹೋಪ್ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ. ಅಂಡ್ ಫೈನಲಿ ಮೂರನೇ ಕ್ವಶನ್ ಏನಿತ್ತು ಅಂದ್ರೆ, ಸರ್ ಯಾವಾಗ ನನಗೆ ಅಲೋಕೇಟ್ ಆಗಿರುವಂಥ ಸೀಟು ಕ್ಯಾನ್ಸಲ್ ಆಗುತ್ತೆ ಅಂತ. ಸೊ ಮಕ್ಕಳೇ, ಅದರಲ್ಲಿ 2 ರಿಂದ 3 ಸಿಚುವೇಶನ್ಸ್ ಬರುತ್ತೆ. ಒಂದನೇದು, ನಿಮಗೆ ಆ ಫೀನ ಪೇಮೆಂಟ್ ಮಾಡೋಕ್ಕೆ ಪರ್ಟಿಕ್ಯುಲರ್ ಲಾಸ್ಟ್ ಡೇಟ್ನ ಮೆನ್ಷನ್ ಮಾಡಿರ್ತಾರೆ. ಅದನ್ನ ನೀವು ಪೇಮೆಂಟ್ ಮಾಡಿಲ್ಲ ಅಂದಾಗ ಅವಾಗ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಏನಪ್ಪ, ನೆಕ್ಸ್ಟ್ ಮಕ್ಕಳೇ, ನಿಮಗೆ ರಿಪೋರ್ಟಿಂಗಿಗೆ ಕಾಲೇಜಿಗೆ ಅಂತ ಕೆಲವೊಂದು ಡೇಟ್ನ ಮೆನ್ಷನ್ ಮಾಡಿರ್ತಾರೆ. ಸೊ ರಿಪೋರ್ಟಿಂಗ್ ಡೇಟ್ ಮತ್ತೆ ಟೈಮಿಗೆ ಹೋಗಿಲ್ಲ ಅಂದರೆ ಕೂಡ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ ಫೈನಲಿ ಏನಪ್ಪ, ಫೈನಲಿ ನಿಮಗೆ ಪರ್ಟಿಕ್ಯುಲರ್ ಅಮೌಂಟ್ ಫೀನ ಪೇ ಮಾಡಕ್ಕೆ ಹೇಳಿರ್ತಾರೆ. ನೀವು ಫುಲ್ ಅಮೌಂಟ್ನ ಪೇ ಮಾಡಿಲ್ಲ ಅಂದಾಗ ಕೂಡ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ. ಸೊ ಈ 3 ಸಿಚುವೇಶನ್ಸ್ ಅಲ್ಲಿ ಮಕ್ಕಳೇ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ದಯವಿಟ್ಟು ಈ 3 ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆ ಒಂದು ಸಿಚುವೇಶನ್ ಅಲ್ಲಿ ಮಾತ್ರ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ. ಅಂಡ್ ಫೈನಲಿ ತುಂಬಾ ಮಕ್ಕಳು ಕ್ವಶನ್, ಸರ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್, ಇನ್ನ ರೌಂಡ್ 1 ಇವಾಗಷ್ಟೇ ಆಯ್ತು ಸರ್, ಇನ್ನ ರೌಂಡ್ 2 ರಿಸಲ್ಟ್ ಬಂದಿಲ್ಲ, ಇನ್ನ ರೌಂಡ್ 3 ಹೋಗ್ಬೇಕಲ್ವಾ ಸರ್, ಸೊ ಇದೆಲ್ಲ ಆಗೋದ್ರೊಳಗೆ ಟೈಮ್ ಆಗುತ್ತೆ, ಸೊ ನನಗೆ ಕಾಲೇಜ್ಗೆ ಲೇಟ್ ಆಗಲ್ವಾ ಅಂತ ತುಂಬಾ ಮಕ್ಕಳು ಕ್ವಶನ್ ಕೇಳ್ತಾ ಇದ್ರು. ವರಿ ಬೇಡ ಮಕ್ಕಳೇ, ನಿಮ್ಮ ಕಾಲೇಜ್ಗಳು ಯೂಶುವಲಿ ಸೆಪ್ಟೆಂಬರ್ ಮಂತ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಅಲ್ಲಿ. ಸೊ ನಿಮ್ಮ ಮೇನ್ ಇಂಟೆನ್ಷನ್ ಏನಾಗಿರ್ಬೇಕು ಅಂದ್ರೆ, ದ ಬೆಸ್ಟ್ ಕಾಲೇಜ್. ನಿಮಗೆ ಯಾವ ಕಾಲೇಜಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ ಇದೆ, ಅಕಾಡೆಮಿಕ್ಸ್ ಇದೆ, ಹಾಗೂ ಒಳ್ಳೆ ರೀತಿಯ ಫ್ಯಾಕಲ್ಟೀಸ್ಗಳಿದ್ದಾರೆ, ಅಲ್ಲಿ ಹೋಗಿ ನಿಮ್ಮ ಸೀಟನ್ನು ತಗೊಳ್ಬೇಕು ಮಕ್ಕಳೇ, ರಾದರ್ ದೆನ್ ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ. ಯಾಕಂದ್ರೆ ನೀವು ಇನ್ನ 4 ವರ್ಷ ಅಲ್ಲಿ ಇರಬೇಕಾಗತ್ತೆ. ಸೊ ಐ ಹೋಪ್ ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ನಾನು ಆನ್ಸರ್ ಮಾಡಿದ್ದೀನಿ ಅಂತ. ಸೊ ಯಾರ್ಯಾರಿಗೆ ಇನ್ನ ಯಾವುದೇ ರೀತಿಯ ಡೌಟ್ ಇದೆ ಮಕ್ಕಳೇ, ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಅಂಡ್ ನೆಕ್ಸ್ಟ್ ನಿಮಗೆ ಯಾವ ಟಾಪಿಕ್ ಮೇಲ್ಗಡೆ ವಿಡಿಯೋ ಬೇಕು ಅಂತ ಕೂಡ ನೀವೇನ್ ಮಾಡಿ, ಅದೇ ರೀತಿ ಈ ಡೌಟ್ ಇರುವಂತಹ ನಿಮ್ಮ ಫ್ರೆಂಡ್ಗೂ ಕೂಡ ಈ ವಿಡಿಯೋನ ಸಜೆಸ್ಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ. ಇದೇ ರೀತಿಯ ಹೆಲ್ಪ್ಫುಲ್ ವಿಡಿಯೋಸ್ಗಳಿಗೆ ನೀವು ನಮ್ಮೊಂದಿಗಿರಿ. ಸೊ ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ, ಆಲ್ ದ ವೆರಿ ಬೆಸ್ಟ್.